ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೊಬ್ಬರು ವಿಶೇಷ ವ್ಯಕ್ತಿನ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ 360 ಮುಖಾಂತರ ಪರಿಚಯ ಮಾಡ್ಕೊಡಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ನೀವೆಲ್ಲ ಆಲ್ರೆಡಿ ಶ್ರೀಮತಿ ಸಂಗೀತಾ ಮೇಡಮ್ ಅವರ ವಿಡಿಯೋ ನೋಡಿರ್ಬೋದು ಫುಡ್ ಸೈನ್ಸ್ ಬಗ್ಗೆ. ಅವ್ರಿಗೊಂದು ಬೆನ್ನೆಲುಬಾಗಿ ನಿಂತಿರುವ ಅವರ ಪತಿಯವರಾಗಿದ್ದ ಶ್ರೀ ಸಂಜಯ್ ಸರ್ ಅವ್ರನ್ನ ನಾವು ಪರಿಚಯ ಮಾಡೋಕ್ಕೆ ಹೆಮ್ಮೆ ಅನಿಸ್ತಿದೆ. ನೇರವಾಗಿ ಅವ್ರ ಮುಖಾಂತರನೇ ಅವ್ರ ಹಿನ್ನೆಲೆ, ಅವ್ರದ್ದು ಬಾಲ್ಯ, ಅವ್ರ ಊರು, ತಂದೆ ತಾಯಿ ಎಲ್ಲ ವಿವರಗಳನ್ನ ತಿಳ್ಕೊಂಡು, ಮತ್ತೆ ಟಾಟಾ ಮೋಟರ್ಸ್ ಒಂದು ಒಳ್ಳೆ ಪೋಸ್ಟ್ ವರ್ಕ್ ಮಾಡ್ತಾರೆ, ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಆಸೆ ಆಗ್ತಾ ಇದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು, ಫುಲ್ ಹೆಸರು? ನನ್ನ ಹೆಸರು ಸಂಜಯ್ ಕುಮಾರ್. ಸಂಜಯ್ ಕುಮಾರ್. ನಿಮ್ಮ ಊರು, ತಂದೆ ತಾಯಿ, ಬಾಲ್ಯ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ನಾನು ಹುಟ್ಟಿದ್ದು ಹೈದರಾಬಾದ್ ಅಲ್ಲಿ. ಆವಾಗಿನ ನಿಜಾಮ್ ಸಾಮ್ರಾಜ್ಯ, ಅಂದ್ರೆ ನಿಜಾಮ್ ಅವ್ರು ಇರ್ಲಿಲ್ಲ, ಬಟ್ ಹೈದರಾಬಾದ್ ಅಂದ್ರೆ ನಿಜಾಮ್ ಸಾಮ್ರಾಜ್ಯ ಅಂತ ಒಂದು ಬೆಳವಣಿಗೆ ಬಂದಿದೆ. ಎಲ್ಲರಿಗೂ ಆ ಕನೆಕ್ಷನ್ ಅಲ್ಲಿ ಬಂದಿದೆ. ಸೊ ನಮ್ಮ ತಂದೆಯವರು, ಮುತ್ತಾತವರೆಲ್ಲ ಮೊದಲು ಬೆಳ್ಳಾರಿನಲ್ಲಿದ್ರು. ಅಲ್ಲಿಂದ ರಜಾಕಾರ್ ಮೂವ್ಮೆಂಟ್, ನಿಜಾಮ್ ಸಾಮ್ರಾಜ್ಯ ಬಂದಾಗ ಕೆಲ್ಸಕ್ಕೆ ಅಂತ ಹೈದರಾಬಾದ್ಗೆ ಬಂದ್ರು. ನಮ್ಮ ತಾತ ಬಂದು ನಿಜಾಮ್ ಸಾಮ್ರಾಜ್ಯದಲ್ಲೇ ಸಿವಿಲ್ ಇಂಜಿನಿಯರ್ ಆಗಿದ್ರು, ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಅಂಡ್ ನಮ್ಮ ತಂದೆಯವರೆಲ್ಲ ಅಲ್ಲೇ ಹುಟ್ಟಿ ಬೆಳೆದು, ಆಮೇಲೆ ನಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ರಾಮಕೃಷ್ಣ ಅಂತ. ಅವ್ರ ಫ್ಯಾಮಿಲಿನಲ್ಲಿ ಅವ್ರು ದೊಡ್ಡ ಮಗ. ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ ಸಿಂಗರೇಣಿ ಕಾಲೇರೀಸ್ ಅಂತ ಕೋಲ್ ಮೈನ್ಸ್ ಏರಿಯಾ, ತೆಲಂಗಾಣ ಜಿಲ್ಲಾ, ಇವಾಗ ತೆಲಂಗಾಣ ಸ್ಟೇಟ್ ಅಲ್ಲಿ ಬರುತ್ತೆ, ಬಟ್ ಮೊದಲಿಂದಾನು ತೆಲಂಗಾಣನಲ್ಲೇ ಇತ್ತು. ಆದಿಲಾಬಾದ್ ಜಿಲ್ಲಾನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ಅವ್ರು ಫುಲ್ ಲೈಫ್ ಅಲ್ಲೇ ಕೆಲಸ ಮಾಡಿದ್ರು. ನಮ್ಮಮ್ಮ ಹೆಸರು ಪದ್ಮ ರಾಮಕೃಷ್ಣ. ಅವರು ಹುಟ್ಟಿ ಬೆಳೆದಿದ್ದು ಅನಂತಪುರ ಜಿಲ್ಲಾ, ನಮ್ಮ ಪೂರ್ವ ರಾಷ್ಟ್ರಪತಿ ಸಂಜೀವ್ ರೆಡ್ಡಿ ಗಾರಿ ಊರು. ಸೊ ಅಲ್ಲಿ ಹುಟ್ಟಿ ಬೆಳೆದಿದ್ದು. ಅಂಡ್ ಅಭ್ಯಾಸ ಎಲ್ಲ ಅಲ್ಲೇ ಆಗಿದೆ. ಮದುವೆ ಆದ್ಮೇಲೆ ಆಬ್ವಿಯಸ್ಲಿ ಇಲ್ಲಿ ಸಿಂಗರೇನಿಗೆ ಬಂದ್ರು. ನಾನೊಬ್ನೇ ನಮ್ಮ ಅಪ್ಪ ಅಮ್ಮ ಹತ್ರ ಇದ್ದೆ. ನನ್ಗೆ ಇಬ್ರು ಅಕ್ಕಂದ್ರಿದ್ದಾರೆ. ಒಬ್ಬರ ಹೆಸರು ಮೈತ್ಲಿ, ದೊಡ್ಡವಳ ಹೆಸರು ಮೈತ್ರಿ, ಎರಡನೇ ಅವಳ ಹೆಸರು ಸ್ಮಿತಾ ಅಂತ. ಅವರಿಬ್ರು ನಮ್ಮ ಅಜ್ಜಿ ಅಜೋಬ ಅಂದ್ರೆ ತಾತ ಒಬ್ಬ ಹತ್ರ ಒಳ್ಳೆ ಸ್ಕೂಲಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಬಿಕಾಸ್ ನಮ್ಮ ತಂದೆ ಎಲ್ಲಿ ಕೆಲಸ ಮಾಡಿದ ಅಷ್ಟು ಚೆನ್ನಾಗಿರ್ಲಿಲ್ಲ ಸ್ಕೂಲ್. ಇನ್ನ ಕೋಲ್ ಮೈನ್ಸ್ ಏರಿಯಾ, ತುಂಬಾ ವಿಲೇಜ್ ಏರಿಯಾ, ಡಕೈತಿ ತುಂಬಾ ಜಾಸ್ತಿ ಇತ್ತು ಅಲ್ಲಿ. ಸೊ ಅಲ್ಲಿ ಆತರ ತುಂಬಾ ಜನ ಬರ್ತಾನೂ ಇರ್ಲಿಲ್ಲ. ಸೊ ಅಲ್ಲಿ ಅವರು ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ರು. ನಾನೊಬ್ನೇ ಆಮೇಲೆ ನಮ್ಮ ಅಪ್ಪ ಅಮ್ಮ ಹತ್ರ ಸಿಂಗರೇನಿ ಸ್ಕೂಲಲ್ಲಿ ಓದ್ತಾ ಇದ್ದೆ. ಸೊ 10th ಕ್ಲಾಸ್ ತನಕ ಓದಿದ್ದೆ, ಚೆನ್ನಾಗಿ ಓದಿದ್ದೆ. ಕ್ಲಾಸಲ್ಲಿ ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ಆದ್ರೂ ಬರ್ತಾ ಇದ್ದೆ. ಹೈದರಾಬಾದ್ ಅಲ್ಲಿ ಓದಿದ್ದು? ಇಲ್ಲ, ಸಿಂಗರೇನಿನಲ್ಲಿ. ನಮ್ಮ ಅಪ್ಪ ಎಲ್ಲಿ ಪ್ಲೇಸ್ ಅದು? ಆದಿಲಾಬಾದ್ ಜಿಲ್ಲಾ, ಮಂದಮಾರಿ, ಬೆಲ್ಲಂಪಲ್ಲಿ, 4-5 ಕಡೆ ನಮ್ಮ ಅಪ್ಪ. ರಿಮೋಟ್ ಏರಿಯಾ, ಬಾರ್ಡರ್, ಫಾರೆಸ್ಟ್ ಏರಿಯಾ. ನಮ್ಮ ಸಿಂಗರೇನಿ ಅವ್ರದ್ದು ಸ್ಕೂಲ್ಸ್ ಇತ್ತು. ಸೊ ಓಕೆ, ಟಾಪರ್ ಅಂದ್ರೂ ಫಸ್ಟ್ ಸೆಕೆಂಡ್ ರ್ಯಾಂಕ್ ಅಲ್ಲೇ ಇರ್ತಾ ಇದ್ದೆ ನಾನು ಮೋಸ್ಟ್ ಆಫ್ ದ ಟೈಮ್. ಆತರ ಎಜುಕೇಶನ್ ವೈಸ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿತ್ತು. ಯಾವ ಇಯರ್ ಸರ್? ನೀವು ಎಷ್ಟು ವರ್ಷದಿಂದ ಮಾಡಿದ್ರೆ? ನಾನು 10th ಪಾಸ್ ಔಟ್ 1982. ನಾನು ಹುಟ್ಟಿದ ವರ್ಷ ಹೆಚ್ಚು ಕಡಿಮೆ 42 ವರ್ಷದಿಂದ ಓದಿದ್ದು. 1982 10th ಪಾಸ್. 82 ನಲ್ಲಿ ನಮ್ ದೊಡ್ಡಕ್ಕದು ಮದುವೆ ಆಯ್ತು ಹೈದರಾಬಾದ್ ಅಲ್ಲಿ. ಆಮೇಲೆ ನಾನು 11th and 12th ಗೆ ಹೈದರಾಬಾದ್ ಅಲ್ಲೇ ಸೇರ್ಕೊಂಡೆ. ನೃಪತುಂಗ ಜೂನಿಯರ್ ಕಾಲೇಜ್ ಅಂತ, ಕನ್ನಡದವ್ರೆ. ಸೈನ್ಸ್ ತಗೊಂಡಿದ್ರೆ? ಸೈನ್ಸ್, ಮ್ಯಾನೇಜ್ ಬೈ ಕನ್ನಡಿಗ. ಇವಾಗ್ಲೂ ಇದೆ ಕಾಲೇಜ್ ಅದು. 12th ಆದ್ಮೇಲೆ ಮತ್ತೆ ಒಂದು ಇಂಜಿನಿಯರಿಂಗ್ ಅಂತ ವೆಂಕಟೇಶ್ವರ ಯೂನಿವರ್ಸಿಟಿಯಲ್ಲಿ ಸೇರ್ಕೊಂಡೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಎಲ್ಲಿ ಸರ್ ಅದು? ವೆಂಕಟೇಶ್ವರ ತಿರುಪತಿಲಿ. ಹೆಡ್ ಆಫೀಸ್ ತಿರುಪತಿನಲ್ಲಿದೆ. ಸೊ ಅಲ್ಲಿ 4 ವರ್ಷ ಕೆಲಸ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ. ಆಮೇಲೆ ಆತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಬೇಕಂತ ಇತ್ತ, ಇಲ್ಲ ಒಂದ್ ಬೈ ಚಾಯ್ಸ್ ಇಲ್ಲ ಅಂತ? ಇಲ್ಲ, ಆವಾಗ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಷ್ಟು ನನ್ಗೆ ಇಷ್ಟ ಇರ್ಲಿಲ್ಲ. ಬಿಕಾಸ್ ನಮ್ಮ ಅಪ್ಪ ಎಲೆಕ್ಟ್ರಿಕಲ್ ಇದ್ರು. ಅಂಡ್ ನನ್ಗೆ ವೆರೈಟಿ ಬೇಕು ಅಂತ ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಸ್ವಲ್ಪ ಒಂಥರ ಇಂಟ್ರೆಸ್ಟ್ ಇತ್ತು. ಸೊ ನನಗೆ ಬೈಕ್ಸ್ ಅಲ್ಲಿ ಇದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಪ್ಯಾಷನ್ ಇತ್ತು. ಅವಾಗ ಕೊಂಡ್ಕೊಳಕ್ ಅಷ್ಟು ದುಡ್ಡು ಇರ್ತಾ ಇರ್ಲಿಲ್ಲ. ಬಟ್ ಅದ್ ಹೆಂಗ್ ಕೆಲಸ ಮಾಡತ್ತೆ, ಏನ್ ಅದ್ರಲ್ಲಿ ವಿಶೇಷತೆ ಇದೆ ಅಂತ ಒಂಥರ ಆತರ ಆಸಕ್ತಿ ಬಂತು. ಸೊ ಅದಕ್ಕೆ ಮೆಕ್ಯಾನಿಕಲ್ ಸೇರ್ಕೊಂಡೆ. ನಿಮ್ಮ ಈ ಓದೋನಲ್ಲಿ ಈಗ ನಿಮ್ ಬಾಲ್ಯದು ನೇರವಾಗಿ ಬಂದ್ಬಿಟ್ರೆ 2 ನಿಮಿಷದಲ್ಲಿ ಮುಗಿದೋಯ್ತು. ಇನ್ನ ನೆನಪಾಗೋ ಘಟನೆಗಳು, ಈಗ ನಿಮ್ದು ಏನಾದ್ರು ತಂದೆಗಳ ಜೊತೆ ಇರ್ಬೋದು, ನೀವು ಹೇಳಿದ್ರೆ ಆ ಡಕಾಯಿತಿ ಊರು ಅಂತ ಇರ್ಬೋದು, ಆತರ ಯಾವ್ದಾರ ಒಂದು ಬಾಲ್ಯದ ಘಟನೆಗಳೇನಾದ್ರು ಸಡನ್ ನೆನಪು ಆಗೋಂಥದ್ದು ಏನಾರು ಇದೆಯಾ? ಅದೆಲ್ಲ ಸರಿ, ಇಂಜಿನಿಯರಿಂಗ್ ಅಲ್ಲ ಸರಿ, ಏನಾರು ಒಂದು ನೆನಪುಗಳು? ಯಾಕಂದ್ರೆ ಇದೆಲ್ಲ ಒಂದು 40 ವರ್ಷದ ಹಿಂದೂ ಘಟನೆಗಳು. ಇವತ್ತಿನ ಜನರೇಷನ್ಗೆ ಅದು ಗೊತ್ತಿಲ್ಲ, ಆ ಪರಿಚಯಗಳೇ ಇಲ್ಲ. ಒಂದು ಡಕಾಯಿತಿ ನಡೀತು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಆತರ ಏನಾದ್ರು ನಿಮ್ದು ಯಾವ್ದಾದ್ರು ಒಂದು ಫ್ಲಾಶ್ ಬ್ಯಾಕ್ ಏನಾದ್ರು ಇದೆಯಾ? ಏನಾದ್ರು ಸಡನ್ ಆಗಿ ಹೇಳ್ಬೋದಾ?
ಆತರ ನಮ್ಗೆ ಸ್ವತಃ ಏನ್ ಆತರ ಎಕ್ಸ್ಪೀರಿಯನ್ಸಸ್ ಆಗಿಲ್ಲ. ಓಕೆ ಬಿಕಾಸ್ ಮೈನಿಂಗ್ ಏರಿಯಾನಲ್ಲಿ ಇದ್ದಾಗ ಈ ಮೈನಿಂಗ್ ಅಂದ್ರೆ ರಿಸರ್ಚ್ ಮಾಡೋ ಟೈಮಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಸರ್ಚ್ ಮಾಡಕ್ಕೆ ಹೋಗ್ತಾರಲ್ಲ ಜನ, ಅವ್ರು ಹೇಳೋರು ಓಕೆ ಈ ತರ ನಮ್ಗೆ ಡಕೈಟ್ಸ್ ಎಲ್ಲ ಬಂದು ಅಟ್ಯಾಕ್ ಮಾಡ್ತಾ ಇದ್ರು ಅಂತ. ನಾವೇನು ಸ್ಕೂಲಿಂಗ್ ಅದಿದ್ದಲ್ಲ, ಅದಕ್ಕೆ ಕರೆಕ್ಟ್ ಕಾಲನಿ ಸೈಡ್ ಅಷ್ಟು ಬರ್ತಾ ಇರ್ಲಿಲ್ಲ. ಓಕೆ ಬಟ್ ತುಂಬಾ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಸ್ವಲ್ಪ ಭಯ ಅನ್ನೋದು ಇರೋದು. ಓಕೆ ಆ, ಪ್ರಾಣಿಗಳು ಬರೋದು ಅಂದ್ರೆ ಆತರ ಫೆರೋಷಿಯಸ್ ಪ್ರಾಣಿ ಅಲ್ಲ, ತುಂಬಾ ಹ್ಮ್. ಪ್ರಾಣಿಗಳು ಬರೋದು ಮನೆಯಲ್ಲಿ. ಫಾರೆಸ್ಟ್ ಏರಿಯಾ ಇರೋದ್ರಿಂದ ನಮ್ಮ ಮನೆಯಲ್ಲೇ ಇನ್ಫ್ಯಾಕ್ಟ್ ಅಷ್ಟು ಗಾರ್ಡನ್ ಅಲ್ಲಿ ಹಾವು ಗೀವಂತೂ ಯಾವಾಗ್ಲೂ Common, ಇರೋದು, ಸಹಜವಾಗಿ ಕಾಮನ್ ಕೂಡ. ಅದು. ನಿಜ ಹಾವಾಗ್ಲಿ ಮಂಗೂಸ್ ಆಗ್ಲಿ ಇದೆಲ್ಲ ಇರ್ಲಿ, ರ್ಯಾಬಿಟ್ಸ್ ಎಲ್ಲ ಇರೋದು. ಓಕೆ ಸೊ ಆತರ ಒಂಥರ ಫಾರೆಸ್ಟ್ ಏರಿಯಾ ಆ ಗ್ರೀನರಿನಲ್ಲಿ ತುಂಬಾ ಹುಟ್ಟಿ ಬೆಳೆದು ಒಂಥರ ಅಭ್ಯಾಸ ಆಗಿದೆ, ಒಂಥರ ಲೈಕಿಂಗು ಬಂದ್ಬಿಟ್ಟಿದೆ, ಒಂದು ನೇಚರ್ ಒಳಗಡೆ ಬೆಳೆದ ನೇಚರ್ ಒಳಗೆ ಬಂದಿದೆ ಅದಕ್ಕೆ. ಓಕೆ ಸೊ ಅದಾದ್ಮೇಲೆ 2 years ಇಂಜಿನಿಯರಿಂಗ್ ಅಲ್ಲಿ ವೆಂಕಟೇಶ್ವರ ಯೂನಿವರ್ಸಿಟಿನಲ್ಲಿ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಓಕೆ ನಮ್ದು ಒಂಥರ ಸಿಟಿಯಿಂದ ಬರೋದ್ರಿಂದ ಏನಾಗಿದೆ, ನಮ್ದು ಫಾರ್ಚುನೇಟ್ಲಿ ನಮ್ದು ಕಂಟ್ರೋಲ್ ಓವರ್ ಇಂಗ್ಲಿಷ್ ಚೆನ್ನಾಗಿತ್ತು. ಸೊ ಅದರಿಂದ ಈ ಕಲ್ಚರಲ್ ಆಕ್ಟಿವಿಟೀಸ್ಗೆ, ಈ ತರ ಬೇರೆ ಎಲೋಕ್ಯೂಷನ್ ಕಾಂಪಿಟೇಷನ್ಗೆ, ಕ್ವಿಸ್ ಕಾಂಪಿಟೇಷನ್ಸ್ಗೆ ಸ್ವಲ್ಪ ನಾವು ಪ್ರಿಫರೆನ್ಸ್ ಮಾಡೋದು. ಅಂಡ್ ಯೂನಿವರ್ಸಿಟಿ ಲೆವೆಲ್ಸ್ ಅಲ್ಲಿ ನಾವು ತುಂಬಾ ಕಾಂಪಿಟೇಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಓಕೆ ಫ್ರಂಟ್ ರನ್ನರ್ಸ್ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಪಾಪ್ಯುಲರ್ ಆಗಿದ್ವಿ. ಸೊ ಆ ತರ ಚೆನ್ನಾಗಿತ್ತು. ಅಂಡ್ ಫಾರ್ಚುನೇಟ್ಲಿ ನನಗೆ ಯೂನಿವರ್ಸಿಟಿನಲ್ಲಿ ಇಂಗ್ಲಿಷ್ ಅಲ್ಲೇ ಟಾಪ್ ರ್ಯಾಂಕ್ ಬಂದಿತ್ತು ಫಸ್ಟ್ ಇಯರ್ ಅಲ್ಲಿ. ಓಕೆ ಓಕೆ ಸೊ ಅದರಿಂದ ಸ್ವಲ್ಪ ಇಂಪ್ಯಾಕ್ಟ್ ಇತ್ತು. ಆಮೇಲೆ ಇಟ್ ವಾಸ್ ಎ ಮೀಡಿಯಾಕರ್ ಥಿಂಗ್, ಅಂದ್ರೆ ನಾನು ಆತರ ಟಾಪರ್ ಅಂತ ಹೇಳಕ್ಕಾಗಲ್ಲ ಇಂಜಿನಿಯರಿಂಗ್ ಅಲ್ಲಿ, ಬಟ್ ಐ ವಾಸ್ ಅ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. Throughout. ಆ ಸೆಮಿಸ್ಟರ್ ಒಳ್ಳೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ Okay. ಆತರ ಬ್ಯಾಕ್ಔಟ್ ಆಗ್ಲಿ ಆಮೇಲೆ ಡ್ರಾಪ್ಸ್ ಆಗ್ಲಿ ಸದ್ಯಕ್ಕೇನು ಆಗಿರ್ಲಿಲ್ಲ. ಇವಾಗ ಅದು ಏನೋ ಕೇಳಿದ್ರೆ ಎಲ್ಲ 80-80 ಅಂತಾರೆ, ಬಟ್ ಫಾರ್ಚುನೇಟ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ. ನಾನೊಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗೋದು ಗೊತ್ತಿದೆ. ಯಾಕಂದ್ರೆ ಡಿಸ್ಟಿಂಕ್ಷನ್ ತೆಗಿಯೋದು ಆ ಕಾಲದಲ್ಲಿ 40 years ಬೇಕು ಕಷ್ಟ ಇತ್ತು. ಯಾಕಂದ್ರೆ ಎಜುಕೇಶನ್ ಅದೇ ಕಷ್ಟ ಇತ್ತು. ಅದ್ರಲ್ಲಿ ನೀವು ಎಲ್ಲ ಸೆಮಿಸ್ಟರ್ ಡಿಸ್ಟಿಂಕ್ಷನ್ ತೆಗ್ದಿದ್ದೀರಿ ಅಂದ್ರೆ ಅದೊಂದು ಅಚೀವ್ಮೆಂಟ್. ಅದು ರ್ಯಾಂಕ್ అనేది ಇತ್ತೀಚೆಗೆ ಫೇಮಸ್, ಬಟ್ ನಿಮ್ದು ಇವತ್ತು ಕಂಪೇರ್ ಮಾಡೋದು ಅದು ರ್ಯಾಂಕ್ ಏನೆ. ಬಹಳ ಸಂತೋಷ ಸರ್. ಈಗ 4 ವರ್ಷ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರೆ, ಅದು ನಿಮ್ಮ ಆಸಕ್ತಿ ಇರೋ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಮುಂದೆ ಏನ್ ಮಾಡಿದ್ರಿ ಸರ್? ಮುಂದೆ ಇಮಿಡಿಯೇಟ್ಲಿ ನನಗೆ ಓಕೆ US ಹೋಗ್ಬೇಕು ಅಂತ ಒಂದು ಆಸೆ ಇತ್ತು, ಹೈಯರ್ ಸ್ಟಡೀಸ್ ಮಾಡಕ್ಕೆ ಅಂತ. ಬಟ್ ಯಾಕೆ ಬಂತು? ಯಾರು ಹೋಗಿದ್ರಾ, ಇಲ್ಲ ನೋಡಿದ್ರಾ? ಯಾಕೆ US ಅಲ್ಲೇ ಮಾಡ್ಬೇಕಂತ ಆಸಕ್ತಿ ಬಂತು? ಅವಾಗ ಒಂಥರ ಏನಂತಾರೆ, ಅದು ಟಾಕ್ ಆಫ್ ದ ಟೌನ್ ಅಂತಾರೆ. ಅಂಡ್ Correct. ತುಂಬಾ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಹೋಗೋದು, ಅವಾಗ ಆಪರ್ಚುನಿಟೀಸ್ ಚೆನ್ನಾಗಿತ್ತು ಅಂಡ್ ಓಪನಿಂಗ್ಸ್ ಚೆನ್ನಾಗಿತ್ತು. ನಿಜ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ US ಅಲ್ಲಿರೋ ಗವರ್ಮೆಂಟ್ ಗಾಗಿ ಇಂಡಿಯನ್ ಸ್ಟೂಡೆಂಟ್ಸ್ ಗೆ ಜಾಸ್ತಿ ವೀಸಾ ಕೊಡ್ತಾ ಇರ್ಲಿಲ್ಲ. Okay. ಫೈನ್. ಸೊ ದಟ್ ವಾಸ್ ಎಕ್ಸ್ಪೀರಿಯನ್ಸ್ ಚಾಪ್ಟರ್ ಆಯ್ತು. 2 ಯೂನಿವರ್ಸಿಟಿ ಒಳ್ಳೆ ಯೂನಿವರ್ಸಿಟೀಸ್ ನಲ್ಲಿ ಅಡ್ಮಿಷನ್ ಸಿಕ್ತು, ಬಟ್ ವೀಸಾ ಸಿಕ್ಕಿಲ್ಲ. ಬಟ್ ದಟ್ ಇಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಅರ್ಹತೆಯಿಂದ ಅಲ್ಲಿ 2 ಅಡ್ಮಿಷನ್ ಸಿಕ್ತು, ಅಡ್ಮಿಷನ್ ಬಟ್ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಮ್ಗೆ ಹೋಗಕ್ ಆಗಿಲ್ಲ. ವೀಸಾ ಸಿಕ್ಕಿಲ್ಲ. ಆಗ ಒಂತ ನೋವು ಅನ್ಸ್ತಿಲ್ಲ ಅಂದ್ರೆ ನಿಮ್ಗೇನೋ ಆಸೆ ಇತ್ತು? ಆಯ್ತು ಹಾ, ಏನ್ ಹಾ. ಮಾಡಕ್ಕಾಗಲ್ಲ. ಬಿಕಾಸ್ ಅದನ್ನ ಹಿಡ್ಕೊಂಡು ನಾವು ಮತ್ತೆ ದುಡಿತಾ ಇದ್ರೆ, ಅಂದ್ರೆ ಒಂಥರ ಬಾಧೆ ಆದ್ರೆ ಕಷ್ಟ ಏನಾಗತ್ತೆ ಅಂದ್ರೆ ನಾವು ಲೈಫ್ ಅಲ್ಲಿ ಮುಂದಕ್ಕೆ ಹೋಗಕ್ಕಾಗಲ್ಲ. Correct, correct. ಚಲೋ ಹೋಗೆ ಅಂತ ಅನ್ಬಿಟ್ಟು ಮತ್ತೆ ನಾವು Okay. ಅದೇ ಫೀಲ್ಡ್ ಅಲ್ಲಿ ಹೋಗ್ತಾ ಒಂದು ಇದ್ದೆ. ಪ್ರಯತ್ನ ಮಾಡಿದ್ರೆ ಆದ್ರೆ ಅಲ್ಲೊಂದು ಒಂದು ಈ ತರ ಒಂದು ಸರ್ಕಾರ ಇದರಿಂದ ಪ್ರಾಬ್ಲಮ್ ಇಂದ ಮುಂದಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್ ನೀವು ಜಾಬ್ಗೆ ಹೋಗಿದ್ರ? ಏನ್ ಮಾಡಿದ್ರಿ? ಜಾಬ್